ಐ ರಿಯಲಿ ಥಾಟ್ ನಾನು ಪ್ರೆಗ್ನೆಂಟ್ ಆಗೋಗಿದ್ದೀನಿ ಅಂತ. ಪೀರಿಯಡ್ಸ್ ಆಗ್ತಿಲ್ಲ ಅಂದರೆ ಏನಕ್ಕೆ ಆಗ್ತಿಲ್ಲ, ಓ ಮೈ ಗಾಡ್, ಐ ವಾಸ್ ಸೋ ಟೆರಿಫೈಡ್. ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ಆಗಿದ್ದು. ಪ್ರೆಗ್ನೆಂಟ್ ಆಗಿದ್ರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೋದು. ಪೀರಿಯಡ್ಸ್ ಲೇಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ರೆಗ್ನೆಂಟ್ ಅಂತ ಅಂದ್ಕೊಂಡ್ಬಿಟ್ಟೆ. ಸೊ ಟೆಸ್ಟ್ ಎಲ್ಲ ಮಾಡಿದೆ, ಟೆಸ್ಟ್ ಕೂಡ ನೆಗೆಟಿವ್ ಬಂತು. ಅದಾದಮೇಲೆ ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಬರೋಣ, ಮೋಸ್ಟ್ಲಿ ಇದು ರಾಂಗ್ ಆಗಿರ್ಬೋದು, ಹಾಸ್ಪಿಟ್ಲಲ್ಲಿ ಏನಾದರೂ ರಿಸಲ್ಟ್ ಬರ್ಬೋದು ಅಂತ ಹೋದರೆ. ಲಾಸ್ಟ್ ಮಂತು ನಾನು ತುಂಬ ಕೆಲಸ ಅಂದ್ಕೊಂಡು ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಸರಿಯಾಗಿ ವರ್ಕೌಟ್ಗೆ ಹೋಗಿಲ್ಲ, ತುಂಬ ಸ್ಟ್ರೆಸ್ ತೊಗೊಂಡ್ಬಿಟ್ಟಿದ್ದೆ. ಅದ್ರ ರಿಸಲ್ಟೇ ಈ ಲೇಟ್ ಪೀರಿಯಡ್ಸ್. ಡಾಕ್ಟರ್ ಹೇಳಿದ್ದೆ ತುಂಬ ಸ್ಟ್ರೆಸ್ ತಗೊಂಡಿದ್ದ ಕಾರಣನೇ 20 days ಪೀರಿಯಡ್ಸ್ ಲೇಟ್ ಆಗಿದೆ. ಇಮ್ಯಾಜಿನ್. ಸೊ ಈ ವಿಡಿಯೋ ನನಗೆ, ನಿಮಗೆ ಯಾರ್ಯಾರು ಸ್ಟ್ರೆಸ್ ಜಾಸ್ತಿ ಮಾಡ್ಕೊಂಡಿರ್ತಾರೋ ಎಲ್ರಿಗೂ ರಿಮೈಂಡರ್, ಪ್ಲೀಸ್ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಐಮ್ ಆನ್ ಮೈ ಪೀರಿಯಡ್ಸ್ ಟುಡೇ. ಇವತ್ತು ನಂಗೆ ಕುಕ್ ಮಾಡಬೇಕು ಅಂತ ಮನ್ಸಾಗ್ತಿಲ್ಲ ಅಂತ ಹೇಳಿದೆ. ಸೊ ಮಿಸ್ಟರ್ ಹಸ್ಬೆಂಡ್ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಸೊ ನಾನು ಈ ಬ್ಯೂಟಿಫುಲ್ ಬ್ಲ್ಯಾಕ್ ಕಲರ್ ಡ್ರೆಸ್ನ ಹಾಕೊತಾ ಇದ್ದೀನಿ, ಸವಾನಾಯಿಂದ ತರಿಸಿರೋದು. ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಕೈ ಆ ಕಡೆ ಹೋಗ್ತಾ ಇದೆಯಮ್ಮ, ಹಿಂಗೆ ಮಾಡಮ್ಮ, ಹಿಂಗೆ ಮಾಡಿ. ಫಿಟ್ ಚೆಕ್ ಅಂತ ಇದೆ. ಫಿಟ್ ಚೆಕ್ ಅಂದರೆ ನೀನು ಏನು ಬಟ್ಟೆ ಹಾಕೊಂಡಿದ್ಯಾ ಅಂತ ತೋರಿಸೋದು ಅವರಿಗೆ. ಹೋಗೋಣ, ಸಾಕು ಹೋಗೋಣ.